ರಾಜ್ಯ ಸರ್ಕಾರದಲ್ಲಿ ಪೂರ್ಣ ಮಂತ್ರಿಮಂಡಲ ರಚನೆ ಆಗಬೇಕು ಅಂತ ಈಗ ಪ್ರೊಟೆಸ್ಟ್ ನಡೀತಾ ಇದೆ. ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಅವರು ಸಂಪೂರ್ಣವಾಗಿ ಮಂತ್ರಿಮಂಡಲ ರಚನೆ ಮಾಡಿ ಅಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮೈಸೂರಿನ ಹರ್ಡಿಂಗ್ ವೃತ್ತದಲ್ಲಿ ವಾಟಾಳ್ ಅವರು ಕಿಡಿಕಾರದರು. ರಾಜ್ಯದಲ್ಲಿ ಪೂರ್ಣ ಮಂತ್ರಿಮಂಡಲ ರಚನೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ದಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡಿದ್ದಕ್ಕೂ ಕೂಡ ವಾಟಾಳ್ ನಾಗರಾಜ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ಕನ್ನಡದ ಹೋರಾಟಗಾರ ಆಕ್ರೋಶ ಹೊರಹಾಕಿದ್ದಾರೆ. ಆಡಳಿತ ಬೇಡವೇ ಬೇಡ, ಬಾಳ್ಯಗಾರಿಕೆ ಆಡಳಿತ, ಪ್ರಭುತ್ವ ಉಳಿಸಿ ಉಳಿಸಿ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ ಉಳಿಸಿ ಉಳಿಸಿ, ದರ್ಬಾರು ಪ್ರಜಾಪ್ರಭುತ್ವ ಉಳಿಸಿ ಉಳಿಸಿ ಉಳಿಸಿ, ದರ್ಬಾರು ಬೇಡವೇ ಬೇಡ ಬೇಡವೇ ಬೇಡ, ದರ್ಬಾರು ಬೇಡವೇ ಬೇಡವೇ ಬೇಡ ಬೇಡವೇ ಬೇಡ, ಆಡಳಿತ ಬೇಡವೇ ಬೇಡವೇ ಬೇಡ. ಸಿದ್ದರಾಮಯ್ಯನವರ ಪರ ಬಹುಮತ ಇದ್ರೂ ಸಿದ್ದರಾಮಯ್ಯ ಉಳಿಯಕ್ಕಾಗಿಲ್ಲ. ಅಂದರೆ ಇದು ಒಂದು ರೀತಿ ಡಿಕ್ಟೇಟರ್ಶಿಪ್, ಸರ್ವಾಧಿಕಾರ ಹೇಳಲು ಪ್ರಜಾಪ್ರಭುತ್ವ, ನಡವಳಿಕೆ ಸರ್ವಾಧಿಕಾರ ಆಯಿತು. ಅವರು ಗಂಭೀರವಾಗಿ ಹೋದರು, ಭಾಳ ಗೌರವವಾಗಿ ಹೋದರು, ರಾಜ್ಯದಲ್ಲಿ ಜನ ಮೆಚ್ಚಿದ್ರು. ಈಗ ನೀವೇನು ಮಾಡ್ತಾ ಇದ್ದೀರಿ? ಸುಮಾರು 32 ದಿನ ಆಯಿತು, ಬರೀ 13 ಜನ ಮಂತ್ರಿಗಳು, 13 ಜನ ಮಂತ್ರಿಗಳು. ಈ 30 ದಿನದಿಂದ ರಾಜ್ಯದ ಆಡಳಿತ, ವಿವಿಧ ಇಲಾಖೆಗಳು, ಅವರ ಪರಿಸ್ಥಿತಿಗಳು ಏನು ಮಾಡೋಕ್ಕಾಗುತ್ತೆ? ಯಾವ ರೀತಿ ನಡೆದಿದ್ದಾರೆ? ಅಧಿಕಾರಿಗಳ ಪರಿಸ್ಥಿತಿ ಏನು? ಯಾವ್ಯಾವ ಅಧಿಕಾರಿ, ಯಾವ್ಯಾವ ಇಲಾಖೆ, ಹಣಕಾಸಿನ ಪರಿಸ್ಥಿತಿ ಎಲ್ಲ ಒಂದು ರೀತಿ ಇದು ಧೂಳಿಪಟ. ಅವರಿಗೆ ಆಸಕ್ತಿ ಅಂದರೆ ನಾಮಿನೇಷನ್ ಬೇಡ, ಅವಿರೋಧವಾಗಿ ಆಗಬೇಕು, ನಾನೇ ಗೆಲ್ಲಬೇಕು, ಇಲ್ಲ ಬೇಡ. ಆವಾಗ ಅಲ್ಲಿ ಹೋಗಿ ಬಿಲ್ಲು ಬಾಣ ಬಿಡೋದಕ್ಕೆ ಅವಕಾಶ. ಇಲ್ಲದೆ ಯಾರಿಗೂ ನಾನು ನನ್ನ MLC ಕೊಡಿ ಅಂತ ಖಂಡಿತವಾಗಿ ಕೇಳೋದಿಲ್ಲ, ಆಯ್ತಾ? MLC ಬಂದರೆ ಚುನಾವಣೆಗೂ ನಿಲ್ಲಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ? ಪದವೀಧರರು ದುಡ್ಡು, ಉಪಾಧ್ಯಾಯರು ದುಡ್ಡು, ಎಲ್ಲರೂ ಒಂದೊಂದು ಉಪಾಧ್ಯಾಯರಿಗೆ 9,500 ರೂಪಾಯಿ, 10,000 ರೂಪಾಯಿ, ಒಂದೊಂದು ಇವರಿಗಿರು. ಸಾಮಾನ್ಯ ಜನಗಳು ನಿಮ್ಗೆ ಹೇಳಿದ್ದಾರೆ, ಚಾಮರಾಜನಗರದವರೇ ನಮಗೆ ಮೋಸ ಮಾಡಿಸ್ಬೇಕು, ಮಿಕ್ಕವ್ರ ಬಗ್ಗೆ ವೈಭವವಾಗಿ ಮಾಡೋದ್ರಿಂದ ಯಾವತ್ತೂ ನಮಗೇನು ಉದ್ಧಾರ ಏನಾಗಿಲ್ಲ. ಏನಿದೆ, ಒಂದಷ್ಟು ವ್ಯಾಪಾರ ಆಗುತ್ತೆ, ಅದು ಬಿಟ್ಟರೆ ಇನ್ನೇನೂ ಆಗಿಲ್ಲ. ಆ ದಸರಾ ಅನ್ನುವ